ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಮಾನ್ವಿಯಲ್ಲಿ ಸೀರತ್ ಅಭಿಯಾನ ಅಂಜುಮನ್ ಮೈದಿ ಕಮಿಟಿಯಿಂದ ಸೆಪ್ಟೆಂಬರ್ 20ರಂದು ಕಾರ್ಯಕ್ರಮ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಸಂಜೆ 7 ಗಂಟೆಗೆ ನಡೆಯಲಿದೆ. ಮುಸ್ತಫ್ ಮಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಪ್ರತಿಭಾವಂತ ಮೈದಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಹೌದು, ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ನಿಮಿತ್ತ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಸೆಪ್ಟೆಂಬರ್ 20ರಂದು ಸಂಜೆ 7 ಗಂಟೆಗೆ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಮೈದಿ ಸಮುದಾಯದ ಗುರು ಮುಸ್ತಫಾ ಮಿಯಾ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸುಭಾನ್ ಬೇಗ್ ಅವರ ಹೊಲದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಜುಮನ್ ಮೈದಿ ಕಮಿಟಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅಂದು ಉನ್ನತ ವ್ಯಾಸಂಗ ಮಾಡಿದ ಮೈದಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಸದಸ್ಯ ಸೈಯದ್ ಮಸೂದ್ ಹುಸೇನ್, ಮಹಾರಾಷ್ಟದಿಂದ ಸೈಯದ್ ನೂರ್ ಮೊಹಮ್ಮದ್ ತೈಸಿನ್, ಸೈಯದ್ ನುಸ್ರತ್ ತನ್ವೀರ್ ಮಿಯಾ, ಮುಸ್ಲಿಂ ಸಮಾಜದ ಗುರುಗಳು ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಮುಸ್ಲಿಂ ಸಮಾಜದವರು ಭಾಗವಹಿಸಬೇಕು ಎಂದು ಕೋರಿದರು. ವರದಿ ಎಂಡಿ ಗೌಸ್ ಮಾನ್ವಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1500ನೇ ಜನ್ಮದಿನದ ಅಂಗವಾಗಿ ಅಂಜುಮಾನೆ ಮೈದಿವಿಯಾ ಕಮಿಟಿ ಮಾನ್ವತಿಯಿಂದ ಸೀರತ್ ಜಲ್ಸಾಯ್ ಸೀರತ್ ಖಾತಿಮುನ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವು 20ನೇ ಸೆಪ್ಟೆಂಬರ್ ಅಂದರೆ ಶನಿವಾರದಂದು ಸಾಯಂಕಾಲ 7 ಗಂಟೆಗೆ ನಗರದ ಕರಡಿಗುಡ್ಡು ಸರ್ಕಲ್ನಲ್ಲಿರುವಂತಹ ಈದ್ಗಾ ಶಾದಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೈಯದ್ ಮುಸ್ತಫಾ ಮಿಯಾ ಯೂಸುಫಿ ಸಾಬ್ ಕಿಬ್ಲಾ ಇವರು ವಹಿಸಿಕೊಳ್ಳಲಿದ್ದಾರೆ. ಇದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸೈಯದ್ ಮಾಸೂದ್ ಹುಸೇನ್ ಮುಸ್ತಾದಿ ಸಾಬ್ ಸದಸ್ಯರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಸದಸ್ಯರಾಗಿದ್ದು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಜೊತೆಯಲ್ಲಿ ಸೈಯದ್ ನೂರ್ ಮೊಹಮ್ಮದ್ ತೈಸಿನ್ ಕುಂದುಮೀರಿ ಸಾಬ್ ಇವರು ಕೂಡ ಮಹಾರಾಷ್ಟ್ರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ. ಜೊತೆಯಲ್ಲಿ ಸೈಯದ್ ನುಸ್ರತ್ ತನ್ವೀರ್ ಮಿಯಾ ಸಾಬ್ ಇವರು ಕೂಡ ಹೈದರಾಬಾದ್ನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಹಜರತ್ ಸೈಯದ್ ಶಾ ಸಜ್ಜದ್ ಹುಸೇನ್ ಮತ್ವಾಲೆ ಅಹ್ಲೆ ಸುನ್ನತುಲ್ ಜಮಾತ್ ಮಾನವಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬರಲಿದ್ದಾರೆ. ಜೊತೆಯಲ್ಲಿ ಮೌಲಾನಾ ಮೊಹಮ್ಮದ್ ಸಿಕಂದರ್ ಖಾಸ್ಮಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬರಲಿದ್ದಾರೆ. ಜೊತೆಯಲ್ಲಿ ಜನಾಬ್ ಅಬ್ದುಲ್ ರೆಹಮಾನ್ ಸಾಬ್ ಅಧ್ಯಕ್ಷರು ಜಮಾತ್ ಇಸ್ಲಾಂ ಹಿಂದ್ ಮಾನವಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೈದಿವಿ ಸಮುದಾಯದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಇವತ್ತು ಉನ್ನತ ಸ್ಥಾನದಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಜೊತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಗರದ ಹಿರಿಯರು, ಗಣ್ಯರು ಮತ್ತು ಎಲ್ಲ ಸಮುದಾಯದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾವೆಲ್ಲರೂ ಕೂಡ ಕೇಳಿಕೊಳ್ತಾ ಇದ್ದೇವೆ. ನಹಮದುಹು ನಸಲ್ಲಿ ಅಲಾ ರಸೂಲಿಲ್ ಕರೀಂ ವಲ್ ಮಹದಿಯಲ್ ಮೌದುಲ್ ಅಜೀಮ್. ಅಮ್ಮಾ ಬಾದ್, كما قال الله تعالى في الكلام المجيد الفرقان الحميد فأعوذ بالله من الشيطان الرجيم بسم الله الرحمن الرحيم وما أرسلناك إلا رحمة للعالمين صدق الله العلي العظيم. मोअज़्ज़िज़, आपके सामने आने का मकसद यह है कि जो है कौम महदविया की जानिब से ईदगाह फंक्शन हॉल में जलसे शान मोहम्मद खातिम नबी सल्लल्लाहु अलैहि वसल्लम 20 तारीख हफ्ते के दिन मनाया जा रहा है. इस जलसे में खासकर जो है हैदराबाद से उलमा कराम को मुर्शिदीन को बुलाया गया है. सैयद मसूद हुसैन मुस्तैदी रुकुन मुस्लिम पर्सनल लॉ बोर्ड और जनाब तनवीर मियां साहब खुदमीरी और जनाब तहसीन मियां साहब महाराष्ट्र खुदमीरी, ये भी जो है मुखातिब फरमाएंगे. आप तमाम लोगों से शहरियान मानवी से गुजारिश की जाती है कि जो है अपने दोस्त अहबाब औरतों के साथ तमाम लोगों के साथ इस जलसे को जो है कामयाब बनाए. ये अल्लाह के रसूल सल्लल्लाहु अलैहि वसल्लम का जलसा है जिसका हम कलमा पढ़ते हैं, जिसके हम उम्मती हैं. इस जलसे में हम शरीक होकर जो है सवाब दारेन हासिल फरमाए. अल्लाह तबारक व तआला से दुआ है कि अल्लाह तबारक व तआला हम सबको अल्लाह के रसूल सल्लल्लाहु अलैहि वसल्लम, उसी अल्लाह के रसूल सल्लल्लाहु अलैहि वसल्लम की पेशन गोई पर आके जाने वाले हज़रत
इमाम महदी मऊद अलैहिस्सलाम की अल्लाह तबारक व तआला हम सबको मुकम्मल पैरवी करने की अल्लाह तौफीक अता फरमाए। व आखिर दावाना